ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಸೊ ಲಾಸ್ಟ್ ವಿಡಿಯೋಸಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಐ ಆಮ್ ಟೇಕಿಂಗ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಜಮೆಟ್ರಿಕಲ್ ಫಿಗರ್ಸ್, ಏರಿಯಾ ಅಂಡ್ ಪೆರಿಮೀಟರ್ಸ್ ಆಫ್ ದ ಜಮೆಟ್ರಿಕಲ್ ಫಿಗರ್ಸ್ನ ಕೊಟ್ಟಾಗ ಬರುವಂಥ ಕ್ವಾಡ್ರಾಟಿಕ್ ಸಿಚುವೇಶನ್ಸ್ನ ಪ್ರಾಬ್ಲಮ್ಗಳನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಪ್ರಾಬ್ಲಮ್. ಸೊ ತುಂಬಾ ಸರಿ ನಮಗೆ ಆನ್ಯುವಲ್ ಎಕ್ಸಾಮ್ಗೆ ಈ ತರದ ಕ್ವಶನ್ಸ್ ಬಂದಿದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ 3 ಮಾರ್ಕ್ ಅಂತ ನಾವು ಈ ಕಾನ್ಸೆಪ್ಟ್ ನ ಅನ್ಕೋಬಹುದು. ಸೊ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ, ದ ಬೇಸ್ ಆಫ್ ಅ ಟ್ರಯಾಂಗಲ್ ಇಸ್ 4 ಸೆಂಟಿಮೀಟರ್ ಮೋರ್ ದ್ಯಾನ್ ದ ಟ್ವೈಸ್ ಆಫ್ ಇಟ್ಸ್ ಹೈಟ್. ಅಂದ್ರೆ ಬೇಸ್ ಆಫ್ ದ ಟ್ರಯಾಂಗಲ್ ಇಸ್ ಡಿಪೆಂಡಿಂಗ್ ಅಪಾನ್ ದ ಹೈಟ್. ಹಂಗಾದ್ರೆ ಹೈಟ್ ಗೊತ್ತಾಗ್ಬಿಟ್ರೆ ನಾನು ಬೇಸ್ ಕಂಡಿಡ್ಕೋಬಹುದು. So if the area of the triangle is 48 square centimeter, then calculate the base and height of the triangle ಅಂತ ಕೊಟ್ಟಿದ್ದಾನೆ. ಸೊ ಬೇಸ್ ಇದೆ, ಹೈಟ್ ಇದೆ. ಬೇಸು ಹೈಟ್ ಮೇಲೆ ಡಿಪೆಂಡ್ ಆಗ್ತಿದೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಲೆಟ್ ಬೇಸ್ ಆಫ್ ಅ ಟ್ರಯಾಂಗಲ್ ಬಿ ಎಕ್ಸ್ ಯೂನಿಟ್ಸ್ ಅಥವಾ ಎಕ್ಸ್ ಸೆಂಟಿಮೀಟರ್. ಸೊ ಆಗ ಸಾರಿ, ನಾಟ್ ಬೇಸ್, ಯಾಕಂದ್ರೆ ಬೇಸು ಹೈಟ್ ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದ ನಾವು ಬೇಸ್ ಹೈಟ್ ನ ಎಕ್ಸ್ ಅಂತ ತಗೊಳ್ಳೋಣ. ಆಗ ಬೇಸ್ ಆಫ್ ಟ್ರಯಾಂಗಲ್ ಏನಾಗುತ್ತೆ ಅಂತಂದ್ರೆ ನೋಡಿ, 4 ಸೆಂಟಿಮೀಟರ್ ಮೋರ್ ಅಂದ್ರೆ 4 ಪ್ಲಸ್ ದ್ಯಾನ್ ಟ್ವೈಸ್ ಅಂದ್ರೆ 2 ಇಂಟು ಹೈಟ್. ಸೊ ದಟ್ ಈಸ್ ಎಚ್. ಸೊ ಈ ಎಚ್ ಗೆ ನಾನು ಎಕ್ಸ್ ಅಂತ ತಗೊಂಡಿರೋದ್ರಿಂದ ಅದೇನಾಗುತ್ತೆ, 4 ಪ್ಲಸ್ 2x ಆಗುತ್ತೆ. ದಿಸ್ ಇಸ್ ವಾಟ್ ದ ಬೇಸ್ ಆಫ್ ದ ಟ್ರಯಾಂಗಲ್. ಸೊ ಹೀಗಿದ್ರೆ ಈಗ ನೆಕ್ಸ್ಟ್ ಲೆಟ್ ಅಸ್ ವಿ ಆಲ್ ನೋ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಅದನ್ನ ತಗೋಣ. ಸೊ ವಾಟ್ ಈಸ್ ಏರಿಯಾ ಆಫ್ ಅ ಟ್ರಯಾಂಗಲ್? ವಿ ಆಲ್ ನೋ ಏರಿಯಾ ಆಫ್ ಅ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಅವ್ರು ಕೊಟ್ಟಿದ್ದಾರೆ 48 ಅಂತ, ಹಾಫ್ ಇಂಟು, ಸೊ ಬೇಸ್ ನನಗೆ ಗೊತ್ತಿದೆ 4 ಪ್ಲಸ್ 2x, ಹೈಟ್ ನನಗೆ ಗೊತ್ತಿದೆ x. ಸೊ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, 48 ಇಂಟು 2 ಬರುತ್ತೆ. ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಮಾನಾಮಿಲ್ ಇಂಟು ಬೈನಾಮಿಲ್ ಇಂದ ಎರಡೂ ಟರ್ಮ್ಗೆ ಮಲ್ಟಿಪ್ಲೈ ಆಗುತ್ತೆ. 4 ಇಂಟು ಎಕ್ಸ್ ಇಸ್ 4x, 2x ಇಂಟು ಎಕ್ಸ್ ಇಸ್ 2x ಸ್ಕ್ವೇರ್. ಎಲ್ಲ ಕಡೆ 2 ಕಾಮನ್ ಇಂದ ಡಿವೈಡ್ ಬೈ 2 ಬರೆಯೋಣ. ಸೊ ಆಗೇನಾಗುತ್ತೆ, ಸೊ ಇಲ್ಲಿ 2 ಕ್ಯಾನ್ಸಲ್ ಆಗಿ 48 ಉಳಿಯುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಗಿ 2 2s 2x ಉಳಿಯುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಗಿ x ಸ್ಕ್ವೇರ್ ಇರುತ್ತೆ. If I shift this 48 to the right side, I am going to left with, so ನನಗೊಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಉಳಿಯುತ್ತೆ, x ಸ್ಕ್ವೇರ್ ಪ್ಲಸ್ 2x ಮೈನಸ್ 48 ಈಕ್ವಲ್ ಟು 0. ಸೊ ಮೈನಸ್ 48 ಎಕ್ಸ್ ಸ್ಕ್ವೇರ್ ಮತ್ತೆ ಮೈನಸ್ 48 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 48 ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈಗ ಸ್ಪ್ಲಿಟ್ ಮಾಡಬೇಕು, ಒಂದು ಎಕ್ಸ್ ಈ ಕಡೆ, ಒಂದು ಎಕ್ಸ್ ಈ ಕಡೆ. So what are the prime factors of 48? ನಮಗೆ the best way to find out the prime factors are by using what factors of the numbers are by using prime factorization ಅಂತ ಸುಮಾರು ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದಕ್ಕೆ ಆ ಪ್ರಾಡಕ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ತೀನಿ. ನಾವು ಗ್ರೂಪ್ ದೀಸ್ ಪ್ರೈಮ್ ಫ್ಯಾಕ್ಟರ್ಸ್ ಟು ಗೆಟ್ ಡಿಫರೆನ್ಸ್ ಟು ಅಂಡ್ ಪ್ರಾಡಕ್ಟ್ 48. ಸೊ ಏನ್ ಮಾಡ್ಬೋದು ನಾನು, ಸೊ ನೋಡಿ ಇಲ್ಲೇ ಗೊತ್ತಾಯ್ತು, 2 2s 4, 4 2s 8 ಮತ್ತೆ 2 3s 6. ಸೊ 8 ಮತ್ತೆ 6 ತಗೊಂಡ್ರೆ ನನಗೆ ಎಂಟಾರ್ಲಿ 48, ಪ್ರಾಡಕ್ಟ್ 48 ಬರುತ್ತೆ. ಸೊ ಡಿಫ್ರೆನ್ಸ್ ಮಿಡಲ್ ನಂಬರ್ ಸೈನ್ ನ ಗ್ರೇಟರ್ ನಂಬರ್ ತಗೋತೀನಿ, ಇನ್ನೊಂದಕ್ಕೆ ಮೈನಸ್ ತಗೋತೀನಿ, ಆಗ ಡಿಫ್ರೆನ್ಸ್ ಕೂಡ ಪ್ಲಸ್ 2x ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಮೈನಸ್ 6x ಮೈನಸ್ 48 ಈಕ್ವಲ್ ಟು 0. ಸೊ ಇದನ್ನ ಒಂದು ಗ್ರೂಪ್ ತಗೊಳ್ತೀನಿ, ಇದನ್ನ ಇನ್ನೊಂದು ಗ್ರೂಪ್ ತಗೋತೀನಿ. ಎಕ್ಸ್ ಕಾಮನ್ ತಗೊಂಡ್ರೆ ಐ ವಿಲ್ ಗೆಟ್ ಎಕ್ಸ್ ಪ್ಲಸ್ 8, ಮೈನಸ್ 6 ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 8 ಈಕ್ವಲ್ ಟು 0. ಸೊ now if I take x plus 8 outside, I am going to left with x minus 6 inside. ಸೊ ಈಗ ಐದರ್ ಎಕ್ಸ್ ಪ್ಲಸ್ 8 ಈಕ್ವಲ್ ಟು 0 ಅಂತ ಗೊತ್ತಾಯ್ತು, ಅಥವಾ ಯಾಕಂದ್ರೆ ಪ್ರಾಡಕ್ಟ್ 0 ಆಗ್ತಿರೋದ್ರಿಂದ ಎರಡರಲ್ಲಿ ಒಂದು 0 ಆಗ್ಲೇಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 8, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 6 ಇದನ್ನ ತಗೋಬಹುದು. ಬಟ್ ಲೆಂತ್ ನನಗೆ ನೆಗೆಟಿವ್ ಇಲ್ಲಕ್ಕೆ ಸಾಧ್ಯ ಇಲ್ಲದ್ರಿಂದ ಎಕ್ಸ್ ಈಕ್ವಲ್ ಟು ಮೈನಸ್ 8 ಈಸ್ ನಾಟ್ ಪಾಸಿಬಲ್. ಸೊ ಈ ವ್ಯಾಲ್ಯೂನ ನಾನು ತಗ್ಲಿಕ್ಕೆ ಆಗಲ್ಲ. ಸೊ ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 6 ಗೊತ್ತು. x is equal to 6 ಅಂದ್ರೆ ಏನು, what is my x here? x is the height of the triangle. Therefore h is equal to 6 centimeter ಆಯ್ತು height. ಬೇಸ್ b is equal to, ಬೇಸ್ ಏನಂತ ತಗೊಂಡಿದ್ದೀನಿ ನಾನು, 4 plus 2x, 4 plus 2x ಅಂದ್ರೆ ಏನಾಯ್ತು ಅಲ್ಲಿಗೆ 4 plus 2 into 6. So that is
4 plus 6 2s are 12. B is equal to 16 centimeter ಆಯಿತು. So these are the length and breadth of the given triangle. ಯಾವ ಟ್ರಯಾಂಗಲ್ ಕೊಟ್ಟಿದ್ರು ಅದ್ರದ್ದು ಲೆಂತ್ ಬ್ರೆಡ್ತ್ ನಾವು ಈಗ ಫೈಂಡ್ ಔಟ್ ಮಾಡಿದೀವಿ. ಸೊ ದ ಲೆಂತ್ ಆಫ್ ದ ಟ್ರಯಾಂಗಲ್ ಇಸ್ ಅಂದ್ರೆ ಹೈಟ್ ಆಫ್ ದ ಟ್ರಯಾಂಗಲ್ ಇಸ್ 6 ಅಂಡ್ ಬೇಸ್ ಆಫ್ ದ ಟ್ರಯಾಂಗಲ್ ಇಸ್ 16. ದಿಸ್ ಇಸ್ ಹೌ ವಿ ನೀಡ್ ಟು ಸಾಲ್ವ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಏರಿಯಾ ಅಂಡ್ ಆಲ್ಸೋ ಸಮ್ ಕೇಸಸ್ ಅಲ್ಲಿ ಪೆರಿಮೀಟರ್ ಕೂಡ ಯೂಸ್ ಮಾಡ್ತಾರೆ. ಕ್ವಾಡ್ರಾಟಿಕ್ ಈಕ್ವೇಶನ್ ಮೇಲೆ ಜೊಮೆಟ್ರಿಕಲ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಆ ತರದನ್ನ ಈ ತರ ಸಾಲ್ವ್ ಮಾಡಬೇಕು. ನೌ ಐ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. So this is on rectangle. Diagonal of rectangle. Let me write one rectangle first. ಒಂದು rectangle ಬರ್ಕೊಳ್ಳೋಣ. ಸೊ ಈ rectangle ಅಲ್ಲಿ ಏನಾಗ್ತಿದೆ, diagonal of rectangle ಕೊಟ್ಟಿದ್ದಾರೆ. ಸೊ ಒಂದು diagonal ಇದೆ, right? So let me call it as A, B, C and D. So diagonal of rectangular field is 60 meter more than the shorter side. And longer side of the rectangle is 30 meter more. ನೋಡಿ, ಡಯಾಗನಲ್ ಮತ್ತೆ ಲಾಂಗರ್ ಸೈಡ್ ಎರಡೂ ಕೂಡ ಶಾರ್ಟರ್ ಸೈಡ್ ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದ ಐ ಆಮ್ ಗೋಯಿಂಗ್ ಟು ಟೇಕ್ ಲೆಟ್ ಶಾರ್ಟರ್ ಸೈಡ್ ಬಿ ಶಾರ್ಟರ್ ಸೈಡ್ ಆಫ್ ದ ರೆಕ್ಟಾಂಗಲ್ ಅಂತ ಫುಲ್ ಬರಿಬಹುದು, ಅಥವಾ ಶಾರ್ಟರ್ ಸೈಡ್ ಬಿ ಎಕ್ಸ್ ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಆಗ ಲಾಂಗರ್ ಸೈಡ್ ಏನಾಗುತ್ತೆ, ಲಾಂಗರ್ ಸೈಡ್ ಆಫ್ ದ ರೆಕ್ಟಾಂಗಲ್ ಇದಕ್ಕಿಂತ 30 ಜಾಸ್ತಿ ಇರೋದ್ರಿಂದ ಎಕ್ಸ್ ಪ್ಲಸ್ 30 ಆಗುತ್ತೆ. ಡಯಾಗನಲ್ ಆಫ್ ರೆಕ್ಟಾಂಗಲ್ ಇದಕ್ಕಿಂತ 60 ಮೀಟರ್ ಜಾಸ್ತಿ ಇರೋದ್ರಿಂದ ಎಕ್ಸ್ ಪ್ಲಸ್ 60, ಅಂದ್ರೆ ಇದು ಎಕ್ಸ್ ಪ್ಲಸ್ 60 ಆಯಿತು, ಇದು ಲಾಂಗರ್ ಸೈಡ್ ಎಕ್ಸ್ ಪ್ಲಸ್ 30 ಆಯಿತು, ಇದು ಶಾರ್ಟರ್ ಸೈಡ್ ಎಕ್ಸ್ ಆಯಿತು. We all know the angles of the rectangles are right angle. ಹಂಗಾದ್ರೆ ಇಲ್ಲಿರುವಂತ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ರೆಪ್ರೆಸೆಂಟ್ ಮಾಡುತ್ತೆ, ದಿಸ್ ರೆಪ್ರೆಸೆಂಟ್ಸ್ ಅ ರೈಟ್ ಟ್ರಯಾಂಗಲ್. ಇದು ನನಗೆ ರೈಟ್ ಆಂಗಲ್ ಟ್ರಯಾಂಗಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಂಗಾದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಐ ಕ್ಯಾನ್ ಅಪ್ಲೈ ಪೈಥಾಗರಸ್ ಥಿಯರಮ್. ನಾನೇನು ಅಪ್ಲೈ ಮಾಡ್ಬೋದು, ಪೈಥಾಗರಸ್ ಥಿಯರಮ್ ನಾನು ಅಪ್ಲೈ ಮಾಡ್ಬೋದು. ಸೊ ಈ ರೈಟ್ ಆಂಗಲ್ ಟ್ರಯಾಂಗಲ್ ಈಗ ಪೈಥಾಗರಸ್ ಥಿಯರಮ್ ನ ಅಪ್ಲೈ ಮಾಡೋಣ. ಸೊ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಲುಕ್ ಅಟ್ ದಿಸ್. ಇನ್ ಟ್ರಯಾಂಗಲ್ ಎ ಬಿ ಸಿ, ಸೊ ಐ ಕ್ಯಾನ್ ರೈಟ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ವಾಟ್ ಇಸ್ ದಿಸ್? ದಿಸ್ ಈಸ್ ಬಿಕಾಸ್ ಆಫ್ ಪೈಥಾಗರಸ್ ಥಿಯರಮ್ we studied in 8th standard. So AC square ಅಂದ್ರೆ ಏನು ಬರುತ್ತೆ, x plus 60 whole square. AB square ಅಂದ್ರೆ ಏನು ಬರುತ್ತೆ, x plus 30 whole square. BC square ಅಂದ್ರೆ ಏನು ಬರುತ್ತೆ, x square. ಈಗ a plus b whole square ಐಡೆಂಟಿಟಿನ ಯೂಸ್ ಮಾಡಿ we all know a plus b whole square is equal to a square plus 2ab plus b square. ಇದನ್ನ ಯೂಸ್ ಮಾಡಿದ್ರೆ ಇದು ಮತ್ತೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಏನಾಗುತ್ತೆ, x square plus 2 into a into b plus b square. ಇಲ್ಲೂ ಅದೇ ತರ x square plus 2 into a into b is 30 here. So ಇದೇನಾಗುತ್ತೆ 30 square plus x square. So I can cancel 1x square and 1x square here. So 2 into 60 ಅಂದ್ರೆ 120x plus 3600 is equal to 60x plus 900 ಪ್ಲಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಈ ಕಡೆ ಇರಿಂದ ಎಲ್ಲ ಈ ಕಡೆ ತಗೋಣ. 60x ಪ್ಲಸ್ 900 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 120x ಮೈನಸ್ 3600. ಲೆಫ್ಟ್ ಎಲ್ಲಾರು 0 ಬರಿಬಹುದು ಅಥವಾ ರೈಟ್ ಎಂಡ್ ಎಲ್ಲಾರು 0 ಬರಿಬಹುದು. ಸೊ ಲೆಟ್ ಮಿ ರೈಟ್ ಎಕ್ಸ್ ಸ್ಕ್ವೇರ್ ಫಸ್ಟ್. ಸೊ 60x minus 120x is minus 60x. 900 minus 3600, it becomes minus 2700. This is what my quadratic equation. Quite bigger numbers, you have to be very careful while finding the factors. Start mana, right now. So my product is here x square and minus 2700. The product will be minus 2700 x square. ನೋಡಿ x square ಎರಡಿದೆ, ಒಂದು x ಇಲ್ಲಿಗೆ ಒಂದು x ಇಲ್ಲಿಗೆ, ಎರಡು 0 ಇದೆ, ಒಂದು 0 ಇಲ್ಲಿಗೆ ಒಂದು 0 ಇಲ್ಲಿಗೆ, ಇನ್ನು ಉಳಿದಿದ್ದು 27. Try to find out the factors of 27 to get. ಆಲ್ರೆಡಿ ಒಂದು 0 ಸಿಕ್ಕಾಗೋಯ್ತು, 10 in 6 ಬರೋದಕ್ಕೆ ಗ್ರೂಪ್ ಮಾಡಿ ಈಗ. ಸೊ 3 ಇಂದ ಹೋಗುತ್ತೆ, 3 9s 3 3s. ಸೊ ಹಿಂಗೆ ಬರೋದ ತಕ್ಷಣ ಗೊತ್ತಾಯ್ತು, ಒಂದು 9 ಒಂದು 3 ಅಂದ್ರೆ ಒಂದು ಕಡೆ 9 ತಗೊಳ್ಳಿ, ಒಂದು ಕಡೆ 3 ತಗೊಳ್ಳಿ. 90 into 30 is 2700. ಸೊ ಮೈನಸ್ 60 ಬರಬೇಕು. ಅಂದ್ರೆ ದೊಡ್ಡ ನಂಬರ್ಗೆ ಮೈನಸ್ ತಗೊಳ್ಳಿ, ಚಿಕ್ಕ ನಂಬರ್ಗೆ ಪ್ಲಸ್ ತಗೊಳ್ಳಿ. ದ
ಡಿಫ್ರೆನ್ಸ್ ವಿಲ್ ಬಿ ಈಕ್ವಲ್ ಟು -60. ಹೌ ಎಷ್ಟು ಈಸಿ ಅಲ್ವಾ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋದು. ಸೊ ಒಂದೆರಡು ಸರಿ ನಮಗೆ ಪ್ರಾಕ್ಟೀಸ್ ಮಾಡೋರಿಗೆ ಕಷ್ಟ ಆಗುತ್ತೆ. ಒಂದು 4 ಪ್ರಾಬ್ಲಮ್ ನಾವು ನೋಡ್ದೇನೆ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಮೆಥಡ್ನ ನಾವು ಈಸಿಯಾಗಿ ಕಲ್ತ್ಕೋಬಹುದು. ಸೊ ಇಲ್ಲಿ ಐ ಆಮ್ ಗೋಯಿಂಗ್ ಟು ಟೇಕ್ ಎಕ್ಸ್ ಆಸ್ ಅ ಕಾಮನ್ ಫ್ಯಾಕ್ಟರ್. ಐ ಆಮ್ ಗೋಯಿಂಗ್ ಟು ಗೆಟ್ x - 90. ಇಲ್ಲಿ ನಾನು 30ನ ಕಾಮನ್ ತೆಗಿತೀನಿ. ಆಗೇನಾಗುತ್ತೆ 10 ಕ್ಯಾನ್ಸಲ್ ಆಗುತ್ತೆ. 3 9 27, ಇನ್ನೊಂದು 0 ಉಳಿಯುತ್ತೆ. 390s. So take x minus 90 outside. So I am going to get x plus 30 here. So this means either x minus 90 equal to 0 or x plus 30 equal to 0. So I am going to get x is equal to 90 and x is equal to -30. So therefore this is not possible as length is not negative. So length negative ಆಗಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಅದು ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಹಂಗಾದ್ರೆ ಲೆಂತ್ ಆಫ್ ಶಾರ್ಟರ್ ಸೈಡ್ ಏನು? ಲೆಂತ್ ಆಫ್ ಶಾರ್ಟರ್ ಸೈಡ್ ಇಸ್ ಈಕ್ವಲ್ ಟು ಎಕ್ಸ್, ಅದು 90 ಸೆಂಟಿಮೀಟರ್ ಆಯ್ತು. ಲಾಂಗರ್ ಸೈಡ್ ಎಕ್ಸ್ ಪ್ಲಸ್ 30, ಸೊ 90 ಪ್ಲಸ್ 30 120 ಸೆಂಟಿಮೀಟರ್ ಆಯ್ತು. ಅಂಡ್ ಲೆಂತ್ ಆಫ್ ದ ಡಯಾಗನಲ್, ಸೊ ಅದು ಎಕ್ಸ್ ಪ್ಲಸ್ 60 ಅಂತ ಕೊಟ್ಟಿದ್ದಾರೆ. ಅದೇನಾಯ್ತು 90 ಪ್ಲಸ್ 60 150 ಸೆಂಟಿಮೀಟರ್ ಆಯಿತು. ಆ್ಯಂಡ್ ದಿಸ್ ಇಸ್ ವಾಟ್ ದ ಸೊಲ್ಯೂಷನ್ ಫಾರ್ ದಿಸ್ ಕೈಂಡ್ ಆಫ್ ಕ್ವಶನ್. ವೆರಿ ಈಸಿ ಇಫ್ ಯು ನೋ ದ ಪೈಥಾಗರಸ್ ಥಿಯರಮ್ ಅಂಡ್ a plus b whole square. ಸೊ ಅವೆರಡೂ ಈ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನು ಡಿಫ್ರೆನ್ಸ್ ಅಂದರೆ ದ ಗಿವನ್ ಪೆರಿಮೀಟರ್. ನೋಡಿ ಇಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಅಂಡ್ ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಿದ್ದ, ಅಲ್ಲಿ ಯೂಸ್ ಮಾಡಿದ್ದು ನಾವು ಏರಿಯಾ ಆಫ್ ಟ್ರಯಾಂಗಲ್ ಮಾಡ್ಕೊಂಡ್ವಿ ರೆಕ್ಟ್ಯಾಂಗಲ್ನ. ಬಟ್ ಇಲ್ಲಿ ಅದೇ ರೈಟ್ ಆಂಗಲ್ ಟ್ರಯಾಂಗಲ್ಗೆ ಪೆರಿಮೀಟರ್ ಕೊಟ್ಟಿದ್ದಾನೆ. ಇವಾಗ ಯಾವ ಥರ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಪೆರಿಮೀಟರ್ ಆಫ್ ಅ ರೈಟ್ ಆಂಗಲ್ ಟ್ರಯಾಂಗಲ್, ಪೆರಿಮೀಟರ್ ಆಫ್ ರೈಟ್ ಟ್ರಯಾಂಗಲ್ ಕೊಟ್ಟಿದ್ದಾರೆ 60. ಹೈಪಾಟಿನ್ಯೂಸ್ ಕೊಟ್ಟಿದ್ದಾರೆ ದಟ್ ಈಸ್ 25 ಸೆಂಟಿಮೀಟರ್. ಸೊ ಹಾಗಾದ್ರೆ ಲೆಟ್ ಮಿ ಡ್ರಾ ಒನ್ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ಬರೆಯೋಣ. ಸೊ ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಹೈಪಾಟಿನ್ಯೂಸ್ ಸೈಡ್ ನನಗೆ ಕ್ಲಿಯರ್ ಆಗಿ ಗೊತ್ತಿದೆ, ಎಷ್ಟು 25 ಸೆಂಟಿಮೀಟರ್. ಲೆಟ್ ಮಿ ಕಾಲ್ ಇಟ್ ಆಸ್ ABC. ನನಗೆ ಬೇಸ್ ಗೊತ್ತಿಲ್ಲ, ಎಕ್ಸ್ ಅಂತ ತಗೋತೀನಿ, ಇದು ಗೊತ್ತಿಲ್ಲ, ವೈ ಅಂತ ತಗೋತೀನಿ. ಪೆರಿಮೀಟರ್ ಅಂದ್ರೆ ಏನಾಯ್ತು ಅಲ್ಲಿಗೆ? ಸಮ್ ಆಫ್ ಆಲ್ ದ 3 ಸೈಡ್ ಎಕ್ಸ್ ಪ್ಲಸ್ ವೈ ಪ್ಲಸ್ 25 is equal to 60. ಅಲ್ಲಿಗೆ ವೈ ಇಸ್ ಈಕ್ವಲ್ ಟು ಒಂದು ಕಂಡು ಬಿಡೋಣ, ವೈ ಇಸ್ ಈಕ್ವಲ್ ಟು 60 ಮೈನಸ್ 25 ಮೈನಸ್ ಎಕ್ಸ್. ಒಂದು ವೇರಿಯಬಲ್ ವ್ಯಾಲ್ಯೂನ ತಗೋತಾ ಇದ್ದೀನಿ. 10 ಅಲ್ಲಿ 5 ಹೋದ್ರೆ 5 ಉಳಿತು, 5 ಅಲ್ಲಿ 2 ಹೋದ್ರೆ 3, 35 ಮೈನಸ್ ಎಕ್ಸ್ ಬರುತ್ತೆ. ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಈಗ ಇದನ್ನೇ again I am going to use Pythagoras theorem. So by using Pythagoras theorem in triangle ABC, I can write x square plus y square is equal to 25 square. We call it as Pythagoras theorem. So x square I don't know, so I am going to write as it is. Y square ಜಾಕೆ ಈಕ್ವೇಶನ್ 1 ನ ಯೂಸ್ ಮಾಡಿ y ಪ್ಲೇಸ್ ಗೆ 35 ಮೈನಸ್ x ನ ಬರೀತೀನಿ is equal to 625. Let me take it as equation number 1. Sorry, I am going to use here from equation 1. So ಈಗ a minus b whole square ಯೂಸ್ ಮಾಡ್ತೀನಿ. x square 35 square plus x square minus 2 into 35 into x minus 625 equal to 0. So 35 square find out ಮಾಡಬೇಕು. x square plus x square 2x square. So 2 into 35 minus 70x minus 625 plus, so let me find out the square of 35. 1 minute. 35 into, you can go with the actual multiplication. So multiply ಮಾಡ್ಕೊಂಡು ನೋಡಿ. ನಾನು ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಐ ಆಮ್ ಯೂಸಿಂಗ್ ಕ್ಯಾಲ್ಕುಲೇಟರ್ ಹಿಯರ್, ಬಟ್ ಯು ಆರ್ ನಾಟ್ ಅಲೌಡ್ ಟು ಯೂಸ್ ಕ್ಯಾಲ್ಕುಲೇಟರ್ ಇನ್ ದ ಎಕ್ಸಾಮಿನೇಷನ್. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ what 1225. ಸೊ ಇಫ್ ಐ ಸಬ್ಟ್ರಾಕ್ಟ್ ಈ 1225 ಇಂದ ನಾನು 625 ನ ಸಬ್ಟ್ರಾಕ್ಟ್ ಮಾಡಿದ್ರೆ 600 ಬರುತ್ತೆ. ಐ ಆಮ್ ಗೋಯಿಂಗ್ ಟು ಗೆಟ್ 2x square minus 70x plus 600 equal to 0. As we are common, so divide by 2. So again ಆಯಿತು, I am going to left with x square minus 35x plus 300 equal to 0. ಸೊ ನೋಡಿ ಇಲ್ಲಿ 600 ಇದೆ ಸರ್. ವಾಟ್ ಆರ್ ದ ಫ್ಯಾಕ್ಟರ್ಸ್? ಹಾಗಾದ್ರೆ x ಸ್ಕ್ವೇರ್ ಮತ್ತೆ 300x.
ಸರ್ ಇಲ್ಲಿ 300x² ಬಂತು ಸರ್, 1x ಇಲ್ಲಿಗೆ ತಗೋಣ ಸರ್, 1x ಇಲ್ಲಿಗೆ ತಗೋಣ ಸರ್, 1 0 ಈ ಕಡೆ 1 0 ಈ ಕಡೆ ತಗೋಬಿಡಿ. ಈವನ್ ನಂಬರ್ ಆಫ್ 0 ಇದ್ರೂ ಮಾಡೋಕ್ಕಾಗಲ್ಲ, ಬಿಕಾಸ್ ಮೈ ಸಮ್ ಈಸ್ ನಾಟ್ ಇನ್ ಟರ್ಮ್ಸ್ ಆಫ್ ಟೆನ್ಸ್. ಅಲ್ಲಿ 30 40 50 ಅಲ್ಲಿ ಒಂದು 0 ಇದ್ದಿದ್ರೆ ಯೂನಿಟ್ ಪ್ಲೇಸಲ್ಲಿ ಹಂಗೆ ಮಾಡ್ಬೋದಿತ್ತು. ಇಲ್ಲಿ ನನಗೆ ಮಿಡಲ್ ನಂಬರಲ್ಲಿ 35 ಇರೋದ್ರಿಂದ ಯೂನಿಟ್ ಪ್ಲೇಸಲ್ಲಿ 0 ಇಲ್ಲದೆ ಇರೋದ್ರಿಂದ ನಾನು ಅದನ್ನು ಆಗಲೇ ಮಾಡಿದ್ನಲ್ಲ, ಆ ಕಡೆಗೆ ಒಂದು 0 ಈ ಕಡೆಗೆ ಒಂದು 0 ಆ ಥರ ಮಾಡಬಾರ್ದು. ಮಿಡಲ್ ನಂಬರ್ ನೋಡಿಕೊಂಡು ಆ ಥರ ನಾವು ಮಾಡ್ಕೋಬೇಕು. ಈಗ ಲೆಟ್ ಮಿ ಫೈಂಡ್ ಔಟ್ ದ ಫ್ಯಾಕ್ಟರ್ಸ್ ಆಫ್ 300. ಸೊ 2 ಇಂದ ಹೋಗುತ್ತೆ 2 150 ಇಸ, ಮತ್ತೆ 2 ಇಂದ ಹೋಗುತ್ತೆ 2 75 ಇಸ, ನೆಕ್ಸ್ಟ್ 3 ಇಂದ ಹೋಗುತ್ತೆ 3 25 ಇಸ and 5 5 ಇಸ. Group them to get 35. 25 3s are 15, 2 2s are 4, 4 5s are 20. So 20 and 15 are the factors. ಒಂದು ಕಡೆ 20 ತಗೊಳ್ಳಿ, ಇನ್ನೊಂದು ಕಡೆ 15 ತಗೊಳ್ಳಿ. ಸೊ ಎರಡೂ ಕೂಡ ಪಾಸಿಟಿವ್ ಬರಬೇಕಾದ್ರಿಂದ ಎರಡಕ್ಕೂ ಸೇಮ್ ಸೈನು, ಮಿಡಲ್ ಅಲ್ಲಿ ಮೈನಸ್ ಇರೋದ್ರಿಂದ ಗ್ರೇಟರ್ ನಂಬರ್ ಮೈನಸ್ ತಗೊಳುತ್ತೆ. ಸೊ ಸೇಮ್ ಸೈನ್ ಬರಬೇಕಾದ್ರಿಂದ ಗ್ರೇಟರ್ಗೆ ಮೈನಸ್ ಅಂದರೆ ಸ್ಮಾಲರ್ಗೂ ಕೂಡ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ x² minus 20x minus 15x plus 300 equal to 0. So x ನ ಕಾಮನ್ ತಗೊಂಡ್ರೆ x minus 20 minus 15 ನ ಕಾಮನ್ ತಗೊಂಡ್ರೆ x minus 20 equal to 0. Take out that x minus 20 outside. I am going to get x minus 15. So now x minus 20 equal to 0 or x minus 15 equal to 0. So x is equal to 20 is one answer and x is equal to 15 is another answer. Now as we have both positive values, we have to discuss both the cases, case 1 and case 2. Case 1, if x is equal to 20, then what is my y? Y is equal to, I think 25 minus x, you can see 35 minus x. So that will become 15. So if x is equal to 15, then so y is equal to 35 minus 50, that is equal to 20. ಅಂದರೆ there are two possibilities. ಇದರ ಅರ್ಥ ಏನು ಅಂದರೆ, ನನಗೆ ಲೆಂತು 15 ಆದರೆ, ಬೇಸು 15 ಆದರೆ ಐ ಟು 20 ಆಗುತ್ತೆ, ಐ ಟು 20 ಆದರೆ ಬೇಸು 15 ಆಗುತ್ತೆ. 1 minute, let me take it down. ಹೋಗ್ತಾ ಇಲ್ಲ. Yes. So that means what? Therefore I can say length of base of a triangle ಅಂತಾನೆ ಬರೆಯೋಣ. ಸೊ ಏನು ಹೇಳಿದೆ ನಾನು, ಫೈಂಡ್ ದ ಬೇಸ್ ಅಂಡ್ ಹೈಟ್ ಅಂತ ಹೇಳಿದಾನ. ಸೊ ಏನು ಕೇಳಿದಾನೆ, ಲೆಟ್ ಮಿ ಗೋ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ನ ಕೇಳಿದಾನೆ. ಸೊ ಬೇಸ್ ಅಂಡ್ ಹೈಟ್ ನನಗೆ ಸಿಕ್ತು. ಸೊ ಇದಾದರೆ ಎರಡು ಅದೇ, ಒಂದು ಬೇಸ್ 20 ಆದರೆ, ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಬೇಕು ನನಗೆ. ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಎರಡು ಕೇಸಲ್ಲೂ ಸೇಮ್ ಆನ್ಸರ್ ಬರೋದ್ರಿಂದ ಯಾವ್ದಾದ್ರು ಒಂದು ಕೇಸ್ನ ಫೈಂಡ್ ಔಟ್ ಮಾಡಿದ್ರೆ ಸಾಕು. 2 1s 2 10s, that is equal to 150 centimeter square is the area of the triangle. This is how we need to solve this question. ಸೊ ಏರಿಯಾ ಕೇಳಿದ್ರು, ಏರಿಯಾ ಫೈಂಡ್ ಔಟ್ ಮಾಡಿದ್ವಿ. ಲೆಂತ್ ಬ್ರೆಡ್ತ್ ಅಷ್ಟಕ್ಕೆ ನಿಲ್ಲಿಸಿದ್ರೆ ಅಲ್ಲಿ ಬರಿಬೋದಿತ್ತು. ಇಫ್ ಲೆಂತ್ ಇಸ್ 20 ಬ್ರೆಡ್ತ್ ಇಸ್ 15 ಆರ್ ವೈಸ್ ವರ್ಸ ಅಂತ ಬರೆದು ಅಲ್ಲಿಗೆ ನಿಲ್ಲಿಸ್ಬೋದಿತ್ತು. ಬಟ್ ಇಲ್ಲಿ ಏರಿಯಾ ಕೇಳಿರೋದ್ರಿಂದ ಐ ಹ್ಯಾವ್ ಯೂಸ್ಡ್ ಏರಿಯಾ ಆಫ್ ಟ್ರಯಾಂಗಲ್ ಅಗೇನ್. ನೌ ಐ ಆಮ್ ಗೋಯಿಂಗ್ ಫಾರ್ ಕ್ವಶನ್ ನಂಬರ್ 4. ಏರಿಯಾ ಅಂಡ್ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗುಲರ್ ಫೀಲ್ಡ್. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು ಅಂಡ್ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು, ಎರಡೂ ಕೂಡ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನು 60 ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಏನು 32 ಮೀಟರ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಇಸ್ ಈಕ್ವಲ್ ಟು 60. ಇದೇನಾಗುತ್ತೆ, ಪೆರಿಮೀಟರು 2 ಇಂಟು ಎಲ್ ಪ್ಲಸ್ ಬಿ, ಸೊ ದಟ್ ಈಸ್ ಈಕ್ವಲ್ ಟು 32. ಪೆರಿಮೀಟರ್ ಅಂದರೆ ಸುತ್ತ 4 ಸೈಡ್ನ ಆ್ಯಡ್ ಮಾಡೋದು. ಸೊ ಹಾಗಾದರೆ ಎಲ್ ಪ್ಲಸ್ ಬಿ ಏನಾಯಿತು, ದಟ್ ಈಸ್ ಈಕ್ವಲ್ ಟು 32 ಡಿವೈಡೆಡ್ ಬೈ 2 ಆಯಿತು. ಸೊ ಬೇಸ್ ಏನಾಗುತ್ತೆ 16 ಮೈನಸ್ ಎಲ್ ಆಗುತ್ತೆ. ಸೊ ಇದನ್ನ ಈಕ್ವೇಶನ್ 2 ಅಂತ ಅಥವಾ 1 ಅಂತ ತಗೊಳ್ಳಿ, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಲ್ ಇಂಟು, ಸೊ ಬಿಗೆ ನಾನು 16 ಮೈನಸ್ ಎಲ್ ಇಸ್ ಈಕ್ವಲ್ ಟು 60 ಬರಿಬೋದು ಫ್ರಮ್ ಈಕ್ವೇಶನ್ 1. ಸೊ ಈಗ 16 ಇಂಟು ಎಲ್ 16L ಮೈನಸ್ ಎಲ್ ಸ್ಕ್ವೇರ್ ಮೈನಸ್ 60 ಈಕ್ವಲ್ ಟು 0. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದ್ರೆ ಮೈನಸ್ ಎಲ್ ಸ್ಕ್ವೇರ್ ಅಂದರೆ ಎಲ್ ಸ್ಕ್ವೇರ್ನ ಫಸ್ಟ್ ತಗೋತೀನಿ. ಆ್ಯಂಡ್ ಫಸ್ಟ್ ಟರ್ಮ್ ನಾವು ಜನರಲಿ ನೆಗೆಟಿವ್ ಇಟ್ಕೊಳ್ಳಲ್ಲ, ಅದಕ್ಕೆ ಅದೊಂದನ್ನು ಪಾಸಿಟಿವ್ ಮಾಡಿದ್ರೆ ಆ ಈಕ್ವೇಷನ್ಲಿರೋ ಎಲ್ಲ ಟರ್ಮ್ದು ಸೈನ್ ಚೇಂಜ್ ಮಾಡಬೇಕು. ಆಗ ಪ್ಲಸ್ ಎಲ್ ಸ್ಕ್ವೇರ್ ಮೈನಸ್ 16x ಪ್ಲಸ್ 60 ಈಕ್ವಲ್ ಟು 0 ಆಗುತ್ತೆ. ಸೊ 60ಗೆ ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ. 2 30s 2 15s 3 5s.
ಸೊ 16 ಬರಬೇಕು ಅಂದರೆ ಏನು ಮಾಡೋಣ? ಸೊ 2 2s are 4, 4 3s are 12 ಆಗಲ್ಲ. ಸೊ 5 2s are 10 ಇಲ್ಲೇ ಆಗುತ್ತೆ. 5 2s are 10 and 2 3s are 6. 10 and 6 are the factors. L square minus 10L minus 6L plus 60 equal to 0. L ಕಾಮನ್ ತಗೊಂಡ್ರೆ L minus 10 is common factor, minus 6 ಕಾಮನ್ ತಗೊಂಡ್ರೆ L minus 10 is common factor. So L minus 10 ಆಚೆ ತಗೊಳ್ಳಿ, I am going to get L minus 6 equal to 0. So L minus 10 equal to 0 or L minus 6 equal to 0. L is equal to 6 is the length either 6 ಆಗಬೇಕು ಅಥವಾ ಲೆಂತ್ 10 ಆಗಬೇಕು. ಎರಡು ಪಾಸಿಟಿವ್ ಇರೋದ್ರಿಂದ ಎರಡು ಪಾಸಿಬಲ್ ಇದೆ. Again we need to discuss two different case. Case 1, if L is equal to 10 then breadth is equal to ಏನಿದೆ ಈಕ್ವೇಶನ್ breadth ಗೆ ನಾವು so 16 minus L ಅಂತ ಬರ್ಕೊಂಡಿದ್ದೀವಿ. So that is equal to 6 meter ಬರುತ್ತೆ. Case 2, if L is equal to 6 meter then breadth is equal to 16 minus 6 that is equal to 10 meter. Therefore ಏನು ಕೇಳಿದ್ದೇನೆ ಇಲ್ಲಿ? ಲೆಂತ್ ಬ್ರೆಡ್ತ್ ಕೇಳಿದ್ದೇನೆ, ಬೇರೆ ಅದ. ಫೈಂಡ್ ದ ಲೆಂತ್ ಅಂಡ್ ಬ್ರೆಡ್ತ್. Therefore length and breadth of rectangle is 10 meter and 6 meter respectively or vice versa. ಯಾಕಂದ್ರೆ ಉಲ್ಟನು ತಗೋಬಹುದಲ್ವಾ ಕೇಸ್ 2 ಪ್ರಕಾರ. ಸೊ ಅದರಿಂದ ವೈಸ್ ವರ್ಸ ಉಲ್ಟನು ಕೂಡ ಮಾಡ್ಕೋಬಹುದು. ಲೆಂತ್ 10 ಆದರೆ ಬ್ರೆಡ್ತ್ 6 ಆಗುತ್ತೆ, ಬ್ರೆಡ್ತ್ 10 ಆದರೆ ಲೆಂತ್ 6 ಆಗುತ್ತೆ. Now I am moving on to the question number 5 and this is the last question for this video. So ಇದನ್ನ ನಾನು ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ನ ಫ್ರೇಮ್ ಮಾಡ್ಕೊಡ್ತೀನಿ, ನೀವೇ ಸಾಲ್ವ್ ಮಾಡಬೇಕು. Length of the rectangle exceeds its breadth by 8. Again ನೋಡಿ, length is depending upon the breadth. ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ let breadth of rectangle be x. That implies ಲೆಂತ್ ಏನಾಗುತ್ತೆ? ಲೆಂತ್ ಆಫ್ ರೆಕ್ಟಾಂಗಲ್ ಎಕ್ಸೀಡ್ಸ್ ಇಟ್ಸ್ ಬ್ರೆಡ್ತ್ ಬೈ 8. ಬ್ರೆಡ್ತ್ ಗಿಂತ 8 ಜಾಸ್ತಿ ಇದೆಯಂತೆ, ಅಂದ್ರೆ ಏನಾಯ್ತು? ಇದು x plus 8 ಆಯ್ತು. ಅಂಡ್ ಏರಿಯಾ ಆಫ್ ದ ರೆಕ್ಟಾಂಗಲ್ ಇನ್ನೊಂದೇನು ಕೊಡ್ತಿದ್ದಾನೆ? ಏರಿಯಾ ಆಫ್ ರೆಕ್ಟಾಂಗಲ್ is equal to 240 centimeter square. Find the dimension. Dimension ಅಂದ್ರೆ again length breadth. ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಅಂದ್ರೆ ನಮಗೆ ಗೊತ್ತು, L into B is equal to 240. ಅಲ್ಲಿ ಎಲ್ಲ ಇಟ್ಕೊಂಡಿದ್ವಿ, ಇಲ್ಲಿ x ತಗೋಬಿಟ್ಟಿದ್ವಿ. L ಅಂದ್ರೆ ಏನು? x plus 8. ಬ್ರೆಡ್ತ್ ಅಂದ್ರೆ ಏನು? x. ಅಲ್ಲೂ ನೀವು ಬೇಕಾದ್ರೆ ಎಲ್ಲ x ಅಂತ ಬರ್ಕೋಬಹುದು. ಎಕ್ಸೆಲ್ ಬರೆದು ಪ್ರಾಕ್ಟೀಸ್ ಇದೆ ಸರ್ ನಂಗೆ ಅದೇ ಈಸಿ ಅಂದರೆ ಟೇಕ್ ಇನ್ ಪ್ರೀವಿಯಸ್ ಪ್ರಾಬ್ಲಮ್ ಆಲ್ಸೋ ಲೆಂತ್ ಆಸ್ x. So 8x 240 equal to 0 and I am going to leave this question for you. So x square plus 8x minus 240 is the quadratic equation which represents the given situation. ಸೊ ಇದನ್ನು ಸಾಲ್ವ್ ಮಾಡಿ ನಿಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಎಕ್ಸ್ ಸಿಕ್ತು ಅಂದರೆ ಬ್ರೆಡ್ತ್ ಸಿಗುತ್ತೆ. ಬೈ ಯೂಸಿಂಗ್ ದ ಬ್ರೆಡ್ತ್ ಫೈಂಡ್ ಔಟ್ ದ ಲೆಂತ್ and conclude the problem. Don't forget to conclude word problems in statement. ಯಾವುದೇ ವರ್ಡ್ ಪ್ರಾಬ್ಲಮ್ ಆದರೂ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಕ್ವಶನ್ ಕೊಟ್ಟಿರ್ತಾರೆ, our answer should be in a complete statement. So ಇಷ್ಟು ಹೇಳ್ತಾ, so I'm going to conclude today's video. So in my next video I'm going to take some more word problems from the different kind of word problems from the quadratic equation. Until that, so practice ಮಾಡ್ತಾ ಇರಿ. All the best ಹೇಳ್ತಾ, we'll meet you in the next video. Thank you.